ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಗೊಂಬೆಗೆ ಸೆಕೆಂಡ್ ಮಂತ್ ಫೋಟೋಶೂಟ್ನ ಮಾಡ್ತಾಯಿದ್ದೀವಿ. ಅಂದರೆ ಏನಪ್ಪ ಅಂತಂದರೆ ಪಾಪ ನಮ್ಮ ಗೊಂಬೆಗೆ ಲಾಸ್ಟ್ ಮಂತು ಹಾಗೆ ಆಯಿತು, ಈ ಮಂತು ಹಾಗೆ ಆಯಿತು. ಅವಳು ಹುಟ್ಟಿದ ದಿನವೇ ನಾವು ಫೋಟೋಶೂಟ್ನ ಮಾಡೋಕ್ಕೆ ಆಗ್ತಿಲ್ಲ. ಬಿಕಾಸ್ ಏನಂತ ಅಂದರೆ ಲಾಸ್ಟ್ ಮಂತಲ್ಲಿ ಅವಳಿಗೆ ಹಬ್ಬ, ಅವಳು ಹುಟ್ಟಿದ್ದು 2 ದಿನ ಆದಮೇಲೆ ಹಬ್ಬ ಬಂತು. ಸೊ ಹಬ್ಬ ಇರೋದ್ರಿಂದ ಆ ಒಂದು ಥೀಮಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಆವಾಗೂ ಹಾಗೆ ಆಯಿತು. ಆ್ಯಂಡ್ ಇವಾಗ್ಲೂ ಅಷ್ಟೇ, ಅವಳು 12ಗೆ ಮಾಡೋಕ್ಕಾಗಲಿಲ್ಲ, 14ಗೆ ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ. ಸೊ ಆ ಒಂದು ಥೀಮ್ ಇಟ್ಕೊಂಡು ಏನಾದರೂ ಒಂದು ಫೋಟೋಶೂಟ್ನ ಮಾಡ್ಬೋದು ಅಂತ ಹೇಳಿ ಹಾಗೆ ರೋಸ್ ಎಲ್ಲ ತರಿಸ್ಬಿಟ್ಟು ನಾನು ಅಕ್ಕ ಈ ಥರ ಎಲ್ಲ ಫೋಟೋಶೂಟ್ನ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಫೋಟೋಶೂಟು ಯಾವ ರೀತಿ ಇರುತ್ತೆ ಅಂತ ವಾಚ್ ಮಾಡಿ. ಅಲ್ಲಿ ಮುಸ್ತಫಾ ಐ ಲವ್ ಯು ಏನು ತೊಟ್ಟು ಮುರಿದೋಗಿರೋದು. ಐ ಲವ್ ಯು ತಗೊಳ್ಳೋ. ನಾನು ಇರೋ ಮಮ್ಮಿ ಏನಪ್ಪ ಅಂತಂದರೆ ಅಲ್ಲಿ ಅಷ್ಟೊಂದು ಚೆನ್ನಾಗಿರೋ ಹೂಗಳಿಟ್ಕೊಂಡು ತೊಟ್ಟು ಮುರಿದೋಗಿರೋದನ್ನ ಕೊಡ್ತಿದ್ನಲ್ಲ, ಸೊ ಅದಕ್ಕೆ ಹುರ್ಕೊಂಡ್ಬಿಟ್ಟಿದ್ದೆ. ಎಷ್ಟೊತ್ತರ ಈಸ್ಕೊಂಡೆ ಇಲ್ಲ, ಹಾಗಾಗಿ ಅದನ್ನ ರೇಗಿಸ್ಕೊಂಡಿದ್ದೆ. ಸೊ ಅದಾದಮೇಲೆ ನಾನು ಲಾಸ್ಟ್ ಮಂತು ನಾನು ವೈಟ್ ಕಲರ್ ಪಂಚೆನ ಎತ್ತಿಟ್ಟಿದ್ದೆ ಫೋಟೋಶೂಟ್ನ ಮಾಡುವಾಗ. ಸೊ ಯೂಶ್ವಲಿ ಏನಂತಂದರೆ ಆ ಬ್ಯಾಕ್ಗ್ರೌಂಡ್ಗೆ ವೈಟ್ ಕಲರೇ ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದು ಕಡೆ ಎತ್ತಿಕ್ಬಿಟ್ಟಿದ್ದೀನಿ, ಎಲ್ಲ ಫೋಟೋಶೂಟ್ಗೂ ಯೂಸ್ ಆಗುತ್ತೆ ಅಂತ ಹೇಳಿ. ಅದನ್ನು ಅವತ್ತಿನ ತರ ಸುಮ್ಮನೆ ಮಲ್ಕೊಂಡ್ಬಿಡೋದನ್ನು. ಅಮ್ಮ ಎದ್ದಾಳ ಮೇಲೆ ನೋಡಿ ಗಾಯಸ್, ಈ ತರ ಒಬ್ರು ಯಾರಾದ್ರೂ ಮನೇಲಿ ಇದ್ರೆ ಯಾಕೆ ಫೋಟೋ ಶೂಟ್ ಆಗಲ್ಲ, ಮಣ್ಣು ಮಸಿ. ಎದ್ದಾಳ ಮೇಲೆ, ಎದ್ದಾಳ ಮೇಲೆ ಗೆಟ್ ಅಪ್. ನನ್ನ ಮಗಳು ಎದ್ದೇ ಬಿಟ್ಲು. ಮಾಡೋದಿಲ್ಲ. ಅಮ್ಮ ಫೋನ್ ಕೊಡ್ತೀನಿ, ಫೋನ್ ನೋಡೋಗು ಅಂಬ. ನೀನು ಇದೆಲ್ಲ ಯಾಕೆ ಮಿಕ್ಸ್ ಮಾಡಿದ್ಯಾ? ಇದನ್ನು ಸಪ್ರೇಟ್ ಅಮ್ಮ ನೀನೇ ಮಾಡು. ಕ್ಯಾಮ್ರಾಮನ್ ಆಫ್ ಮಾಡಿ. ಅಮ್ಮ ಆನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ಏನ್ ರೋಸೆ? ಫ್ರಿಜ್ ಅಲ್ಲಿ ಐತೆ. ಆ್ಯಂಡ್ ಏನಪ್ಪ ಅಂತಂದರೆ ಮಕ್ಕಳು ಒಂದು 5 ಮಂತ್ಸ್ ಫೋಟೋಶೂಟ್ವರೆಗೂ ಮಲ್ಕೊಂಡ್ಬಿಟ್ಟೆ ಬೆಟರು. ಬಿಕಾಸ್ ನಮಗೆ ಫೋಟೋಶೂಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ಆದರೆ ಅವ್ರಿಗೆ ಹೆಂಗೆ ಬೇಕೋ ನಾವು ಹಂಗೆ ಕುಂಡಿಸ್ಬೋದು, ಎದ್ದಿದ್ರೂ ನಮಗೆ ಫೋಟೋಶೂಟ್ ಮಾಡೋದಕ್ಕೆ ಈಸಿ ಆಗ್ಬೋದಲ್ವ. ಸೊ ಹಾಗಾಗಿ ನನಗೇನೋ ಮಲ್ಕೊಂಡೇ ಬೆಟರ್ ಅಂತ ಅನಿಸುತ್ತೆ. ಸೊ ನನ್ನ ಮಗಳಿಗೆ ಮಲಗಿಸ್ತಾ ಇದ್ದೀನಿ. ಅವಳು ಆ ಕಡೆ ಈ ಕಡೆ ಆ ಕಡೆ ಒದ್ದಾಡ್ತಾ ಇದ್ಲು. ಸೊ ಅದೆಲ್ಲ ಜೋಡಿಸಿದ್ವಲ್ಲ ಹಾಳು ಮಾಡಿಬಿಡ್ತಾಳೆ ಅಂತ ಅಂದ್ಬಿಟ್ಟು, ಪಾಪ ಗೊತ್ತಾಗಲ್ಲ ಮಕ್ಕಳಿಗೆ, ಕೈ ಹಿಂಗೆ ಅಲ್ಲಾಡಿಸ್ಬಿಡ್ತಾರೆ. ಸೊ ಹಾಗಾಗಿ ಅವಳಿಗೆ ಒಂದು ರೋಸ್ನ ಕೊಟ್ಟೆ ಹಿಂಗೆ ಇಟ್ಕೊಳ್ಳೋದಕ್ಕೆ. ಆ್ಯಂಡ್ ಈ ಒಂದು ಡ್ರೆಸ್ನ ನಾನು ಮೀಶೋ ಅಲ್ಲಿ ಬುಕ್ ಮಾಡಿದ್ದು. ಸೊ ಲಿಂಕ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಈ ಡ್ರೆಸ್ ಕೂಡ ತುಂಬ ಅಫೋರ್ಡಬಲ್ ಆಗಿ ನಮಗೆ ಇಷ್ಟು ಚೆನ್ನಾಗಿರೋದು ಮೀಶೋ ಅಲ್ಲಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಫೈನಲ್ ಆಗಿ ಏರ್ ಬ್ಯಾಂಡ್ ಕೂಡ ಮಿಸ್ ಮಾಡಿಬಿಟ್ಟಿದ್ದೆ. ಆಮೇಲೆ ಅಕ್ಕ ಹೋಗಿ ತೊಗೊಬಂದ್ಲು. ಲಾಸ್ಟಲ್ಲಿ ನಮ್ಮ ಗೊಂಬೆಗೆ ಫೋಟೋಶೂಟ್ ಕಂಪ್ಲೀಟ್ ಆಗಿದೆ. ಸೊ ಇಷ್ಟ ಆಗಿದೆ ಕಮೆಂಟಲ್ಲಿ ಒಂದು ಹಾರ್ಟ್ ಅಂತ ಕಳಿಸಿ. ಸೊ ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ಬರ್ತಾ ಮಾಲೇಶ್ ಕೇಕ್ ತೊಗೊಬಂದಿದ್ದ. ಆ್ಯಂಡ್ ಏನಪ್ಪ ಅಂತಂದರೆ ಮಧ್ಯಾಹ್ನ ತಾನು ನಾವು ಫೋಟೋಶೂಟ್ನ ಮಾಡಿದ್ವಿ ಗೊಂಬೆಗೆ. ಸೊ ಆ ಹೂವನ್ನು ಎತ್ತಿಟ್ಟಿದ್ದೆ ಎಂತಕ್ಕಾದ್ರೆ ಯೂಸ್ ಆಗುತ್ತೆ ಅಂತ ಹೇಳಿ, ಇದಕ್ಕೆ ಯೂಸ್ ಆಯಿತು ನೋಡಿ. ಅದರಲ್ಲೇ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಮಲೇಶ್ ಅದರಲ್ಲೇ ಡಿಸೈನ್ ಮಾಡ್ತಿದ್ದಾನೆ ಹೂವೆಲ್ಲ ಇಟ್ಬಿಟ್ಟು. ಅಲ್ಲೇ ಇಡು. ಅರಳಿ ಇರೋದು ಎತ್ಕೋಬೇಕಾಯ್ತು. ಅರಳಿಸ್ಬಿಟ್ಟ, ಮೊಗ್ಗಾಗಿರೋ ಹೂವನ್ನ ಅರಳಿಸ್ಬಿಟ್ಟ. ಕೇಕ್ಗೆ ಇನ್ನೊಂಚೂರು ಹಿಂಗಿಡು. ಸಾಕು.
ಕೇಕ್ ಕೊಟ್ಟಿಲ್ಲ ಪಪ್ಪುಗೆ ಏಯ್, ಕೇಕ್ ಕೊಟ್ಟಿಲ್ಲ ಅಲ್ಲ ಇನ್ನು ಕುಯ್ದೇ ಇಲ್ಲ ಕಿತ್ಕೊಂಡಿದ್ಯಾ ಬರ ಇಲ್ಲಿ ಕಳ್ಳ ಕುಯ್ಯಕ್ಕಿಂತ ಚಾಕ್ಲೇಟ್ ಕಿತ್ಕೊಂಡ್ಬಿಟ್ಟ ಇನ್ನೊಂದು ಬೆಳ್ಳಿ ಕಾರು ಮುಚ್ಚಿದ್ವಿ ನೋಡಿ Chocolate ಐತೆ ಇಲ್ಲಿ ಅಂದ್ರೆ. ಆಲ್ರೆಡಿ 2 ಎತ್ಕೊಬಿಟ್ಟ 2 ಅಲ್ಲ 3 2 ಎಲ್ಲ ಎತ್ಕಲ್ ನಾನೇ ಕೊಟ್ಟೆ ಅದನ್ನ ಆಮೇಲೆ ಈ ಒಂದು ಸ್ಕಿಟ್ಟಿನ ಮುಖಾಂತರ ನಮಗೆ ಸಿಗ್ತಾ ಇದೆ ಮತ್ತೊಂದು ಹೊಸ ಎಲ್ಲದರ ಜೊತೆಯಲ್ಲಿ ನನಗೆ ಅದೆಲ್ಲ ಒಂದು 8 ವರ್ಷದಿಂದ ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ರತ್ನಮ್ಮ ಅಂತ. ನನ್ನ ಮಗಳು ಕವಿತಾ ಅಂತ, ಅವಳು ಡ್ಯಾನ್ಸ್ ಟೀಚರ್. ಅವಳು ಅಂದ್ರೆ ನನಗೆ ಫುಲ್ ಚಿಕ್ಕದಿರ್ತಾವಿಂದ ಏನಾದ್ರು ಡ್ಯಾನ್ಸ್ ಮಾಡ್ಬೇಕು ಅಂದ್ರೆ ಅಜ್ಜಿ ನೀವು ಬನ್ನಿ ನನ್ನ ಜೊತೆ ಡ್ಯಾನ್ಸ್ ಮಾಡಿ ಅಂತ ಕರ್ಕೊಂಡು ಆಟ ಆಡೋಳು. ಈಗ ನನ್ಗೆ 73 ವರ್ಷ. ಯಾರು ಹೇಳಿದ್ದು? 23 ಇವಳಿಗೆ. ಒಂದೇ ಒಂದು ಸ್ಟೆಪ್ ಬಂದ್ಬಿಡಿ. ಬನ್ನಿ. ಇಲ್ಲಾಂದ್ರೆ ನೋಡಿ ನಾಚ್ಕೊಂಡೈತೆ ಅಜ್ಜಿ. ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡಿಸಿ. ಅರೆ ರೆಡಿ ಬರಲಿ ಅಚ್ಚಿ ಅಮ್ಮ ಬಾರೋ ದನಕ್ಕೆ ನನಗೆ ಕಿತ್ಕೊಟ್ಟು ಕಟ್ ಮಾಡು ಬಾರೋ ಏನು ನನ್ನ ಮದುವೆಯಲ್ಲಿ ಮೊದಲನೇ ಪಾತ್ರ ಇವಂದೆ ನಿಮ್ಮ ಮನೆಗೆ ಬಂದಾಗ ಇವನ್ನೇ ಕರ್ಕೊಂಡಿದ್ದ ಹೌದಲ್ವಾ ಜನಿತಾ ಏ ಇರಪ್ಪ ಸರಿ ಬಾಮನೆ ಬಾರೋ ಇಲ್ಲಡ ಅಮ್ಮ ಅಲ್ಲಿ ಹ್ಯಾಪಿ ಬರ್ತ್ಡೇ ಧನ್ವಿತಾ ನನ್ ತಿನ್ಸಲ್ವಾ ಅಮ್ಮ ನನ್ ತಿನ್ಸಲ್ವನೆ ಇಬ್ಬರಿಗೂ ತಿನ್ಸಮ್ಮ ಐದು ಗ್ಯಾರ ಬಿಡುತ್ತೆ ಸ್ಪೂನ್ ಎತ್ಕೊಂಡ್ಬಿಟ್ರೆ ಬಿಟ್ಟು ಏನಂದೆ ಆರ್ತಿ ಅಂತ ಬಾ ಅಲ್ಲೇ ಮಗನ ಕೊಟ್ಟಿದ್ದೀನಿ ಇಲ್ಲಿ ಕಮ್ಮಿ ಐತೆ ಕಣೋ ರಾತ್ರಿ ಬಿಡಂಗಿಲ್ಲ ಆಮೇಲೆ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಲಾಸ್ಟ್ ಇಯರು ನನ್ನ ಎಂಗೇಜ್ಮೆಂಟ್ ಆಗಿ ನೆಕ್ಸ್ಟ್ ಮಂತೇ ವ್ಯಾಲೆಂಟೈನ್ಸ್ ಡೇ ಇತ್ತು. ಸೊ ಆಗ ಹೊರ್ಗಡೆ ಕರ್ಕೊಂಡೋಗಿ ಸರ್ಪ್ರೈಸ್ ಕೊಟ್ಟ, ಅದು ಚೆನ್ನಾಗಿತ್ತು. ಆ್ಯಂಡ್ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದವರು ವಾಚ್ ಮಾಡಿ. ಸೊ ಈ ವರ್ಷ ಹೋಗೋದಕ್ಕಾಗಲ್ಲಲ್ವ, ಸೊ ಹಾಗಾಗಿ ಮಲ್ಲೇಶನೇ ಕೇಕ್ ತೊಗೊಬಂದು ಸಿಂಪಲಾಗಿ ವ್ಯಾಲೆಂಟೈನ್ಸ್ ಡೇ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ನಮ್ಮ ಅತ್ತೆ ಬಂದಿದ್ದರು, ಪಾಪು ಜೊತೆಲಿ ಆಟ ಆಡ್ತಾ ಇದ್ದಾರೆ. ಆ್ಯಂಡ್ ನನ್ನ ಮಗಳಿಗೆ ಇದೊಂದು ಫೇವ್ರೆಟ್ ಆಟ ಸಾಮಾನು ಆಗಿಬಿಟ್ಟಿದೆ. ಆ್ಯಂಡ್ ಇದೊಂದನ್ನು ಬಿಟ್ಟು ಬೇರೆ ಯಾವ ಆಟ ಸಾಮಾನಿಗೂ ಅಷ್ಟು ಫೋಕಸ್ ಮಾಡಲ್ಲ ಅವಳು. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವೀಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆಗೋ ಥರನೇ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಲಾಟ್ಸ್ ಆಫ್ ಲವ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್.